ಫ್ರೀಡಮ್ ಪಾರ್ಕ್ನಿಂದ ನಾವು ರಾಜ್ಭವನ ಚಲೋ ಮಾತಾಡಿ BJP ಕಚೇರಿಯಲ್ಲೇ ನಾವು ಮತ್ತೆ ಆಗ್ತದೆ. ಆದರೆ ರಾಜ್ಭವನದಲ್ಲಿ ಮುಖ್ಯವಾಗುವಂಥ ಕೆಲಸ ನಾಳೆ ಎಲ್ಲ ಶಾಸಕರು MLCಗಳು ಕಂಪಲ್ಸರಿಯಾಗಿ ಬರಬೇಕು. ನಮ್ಮ ಕಾರ್ಯಕರ್ತರ ಜೊತೆಗೆ ನರೇಗಾ ವರ್ಕರ್ಸ್ ಅವರೆಲ್ಲ ಕೂಡ ಇವತ್ತು ಮುಂದಾಳತ್ವವನ್ನು ತಾವು ತಿಳ್ಕೊಬೇಕಂತೆ. ಇವತ್ತಿನ ಸಂದೇಶ ಅಂದರೆ ಇವತ್ತನ್ನು ನಾಳೆ ಸಂದೇಶ ಪಂಚಾಯತಿ ಮಟ್ಟಕ್ಕೆ ತಲುಪಬೇಕಾಗಿದೆ. ಪಂಚಾಯತಿಲಿರುವಂಥ ನಮ್ಮ ನರೇಗಾ ಕಾರ್ಯಕರ್ತರು ಅವರೆಲ್ಲರೂ ಕೂಡ ಪ್ರತಿ ಪಂಚಾಯತಿಗೂ ಕೂಡ ಕಾರ್ಯಕ್ರಮವನ್ನು ಹೊಂದಿರಬೇಕಾಗ್ತದೆ. ಇವತ್ತು ರಾಜ್ಯ ಮಟ್ಟದ ಕಾರ್ಯಕ್ರಮ, ಜಿಲ್ಲಾ ಮಟ್ಟದ ಕಾರ್ಯಕ್ರಮ, ಪ್ರತಿ ಕ್ಷೇತ್ರದಲ್ಲೂ ಕೂಡ 5 ಕಿಲೋಮೀಟ್ರ್ ಕಂಪಲ್ಸರಿ ನಡೆಯಲೇಬೇಕು. ಅಂದರೆ ಪಾದಯಾತ್ರೆ ನರೇಗಾ ಕಾರ್ಯಕ್ರಮದ ಜೊತೆಯಲ್ಲಿ ಎಲ್ಲ ಗ್ರಾಮ ಪಂಚಾಯತಿಯ ಸದಸ್ಯರು, ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರು, ಹಾಲಿ ಸದಸ್ಯರು, ತಾಲೂಕು ಪಂಚಾಯತಿ ಮಾಜಿ ಸದಸ್ಯರು ಕಾರ್ಯಕ್ರಮದ ಮುಖಂಡರು, ಜಿಲ್ಲಾ ಮಂತ್ರಿಗಳ ನೇತೃತ್ವದಲ್ಲಿ ಪ್ರತಿ ಕ್ಷೇತ್ರದಲ್ಲೂ ಕೂಡ ಜಿಲ್ಲಾ ಮಂತ್ರಿಗಳು ಕಂಪಲ್ಸರಿಯಾಗಿ ಶಾಸಕರು ಕಂಪಲ್ಸರಿಯಾಗಿ ಪಾಲ್ಗೊಳ್ಳಬೇಕು. ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಶಾಸಕರಿಲ್ಲ ಅವೆಲ್ಲ ಒಬ್ಬೊಬ್ಬ ವಿಧಾನ ಪರಿಷತ್ತಿನ ಸದಸ್ಯರನ್ನ ನಾವು ಈಗಾಗಲೇ ಅವ್ರನ್ನ ಅಬ್ಸರ್ವರ್ಸ್ ಆಗಿ ನೇಮಕ ಮಾಡಿದ್ದೀವಿ. ಮತ್ತು ಎಲ್ಲ ಪದಾಧಿಕಾರಿಗಳು ಕೂಡ ಉಸ್ತುವಾರಿ ಯಾರಿಗೆ ವಹಿಸಿದ್ದೀವಿ ಅವರು ಕೂಡ ಪಾದಯಾತ್ರೆಯಲ್ಲಿ ಮುನ್ಸೂಚನೆಯನ್ನು ಅವರು ನಡೆಸ್ತಾರೆ. ಈ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಪಕ್ಷ ಸೂಚನೆ ಮಾಡ್ತೀವಿ. ಇಡೀ ರಾಷ್ಟ್ರದ ಒಂದು ದೊಡ್ಡ ಕಾರ್ಯಕ್ರಮ, ರೈತರ ಕಾರ್ಯಕ್ರಮ. ಯಾವ ರೀತಿ ನಾವು ಹೋರಾಟ ಮಾಡಿ ಈ ರೀತಿ ಬೆಳೆಸಬೇಕು, ಅದೇ ರೀತಿ ಇವತ್ತು ನಮ್ಮ ಪಿತಾಮಹ ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ಹಾಕಿಕೊಂಡಂಥ ಉದ್ಯೋಗ ಖಾತ್ರಿ ಯೋಜನೆಯನ್ನು ಮತ್ತೆ ಅನುಷ್ಠಾನಕ್ಕೆ ತರಬೇಕು. ಸುಮಾರು 6,000 ಕೋಟಿ ರೂಪಾಯಿ ಪ್ರತಿ ವರ್ಷ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೆಲಸ ಆಗ್ತಾಯಿತ್ತು. ಅದು ಇವತ್ತು ಅದಕ್ಕೆ ನಿಲ್ಲಿಸಲಿಕ್ಕೆ ಇದೊಂದು ಹೊಸ ಕಾನೂನನ್ನು ತಂದಿದ್ದಾರೆ. ಇದು ಜನ ವಿರೋಧಿ, ಗ್ರಾಮೀಣ ಅಭಿವೃದ್ಧಿ ವಿರೋಧಿ ಮತ್ತು ಏನು ನಮ್ಮ ಬಡಜನರಿಗೆ ಉದ್ಯೋಗ ಖಾತ್ರಿ ಅಂತ ಶ್ರೀಮತಿ ಸೋನಿಯಾ ಗಾಂಧಿ ಅವರ ಮುಖಂಡತ್ವದಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಕೊಟ್ಟಿದ್ದು, ಅದನ್ನು ವಾಪಸ್ ತೆಗೆದುಕೊಳ್ಳಲು ಖಂಡನೀಯ. ಆ ಖಂಡನಿಗೋಸ್ಕರ ಇವತ್ತು ನಾವು ಇಲ್ಲಿ ಈ ಹೋರಾಟವನ್ನು ಈಗ ನೋಡಪ್ಪ, ನಾನು ಹಾಗಾಗಿ ಯಾವಾಗ ಹೇಳ್ತೀನಿ, ಈಗ ಅದು ಯಾರು ಹೇಳ್ತಾರಲ್ಲ ಅವರೆಲ್ಲ ಬರೋಕ್ಕೆ ಟಿವಿಗೆ ನಾನೇ ಬರ್ತೀನಿ. ನಾನು ಇಲ್ಲಾಂದ್ರೆ ಯಾರಿಗೂ ಎಲ್ಲಾದ್ರೂ ಬರ್ತಾರೆ, ಇಲ್ಲಾಂದ್ರೆ ನಮ್ಮ ಇಷ್ಟಪಡಬೇಕು 4 ದಿನದಲ್ಲಿ ಯಾರನ್ನು ನಾವು ಬರ್ತೀವಿ ಡಿಬೇಟ್ ಮಾಡಲಿಕ್ಕೆ. ಇಲ್ಲ ನಾಳೆ ಡಿಬೇಟ್ ಏನೇನು ಅಕ್ರಮ ಅಂತ ಮಾಡ್ತೀವಿ. ಅಕ್ರಮ ಆಗಿದೆ ಯಾಕೆ ಕನಕಪುರದಲ್ಲಿ ಕನಕಪುರ ತಾಲೂಕಿಗೆ ಅವಾರ್ಡ್ ಕೊಟ್ಟರು? ಅಕ್ರಮ ಆದವ್ರ ಬಗ್ಗೆ ಅವ್ರು ಏನು ಬೇಕಾದ್ರೂ ತನಿಖೆ ಮಾಡಲಿ. ಆದರೆ ಬಡಜನತೆಗೆ ಹೊಟ್ಟೆಗೆ ಲಾಸ್ ಆಗ್ತಿದ್ದಲ್ಲ, ಅದಕ್ಕೆ ಹಾಕ್ಕೊಡೋರು 6,000 ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ನಾವು ಕೆಲಸ ಮಾಡ್ತೀವಿ. ಹಂಗಾರೆ ಮಾಡಿದ್ದು ಸರಿ ಇಲ್ವಾ? ತನಿಖೆ ಮಾಡಿ ಅವನ್ನೆಲ್ಲ ಒಳಗಡೆ ಹಾಕ್ತೀವಿ. ಕೆಲವು ಕೇಸ್ಗಳಾಗಿದೆ, ನಾವೆಲ್ಲ ಯಾರು ಅನ್ಯಾಯ ಆಗಿದೆ, ಅದಕ್ಕೆಲ್ಲ ನಾವು ಕಾನೂನು ವಿರುದ್ಧ ಕಾನೂನು ಪ್ರಕಾರ ನಾವು ಕ್ರಮ ಕೈಗೊಂಡಿದ್ದೀವಿ. ಇವರು ಸುರ್ಜೇವಾಲಾ ಅವರಿದ್ದು ಚೀಫ್ ಮಿನಿಸ್ಟರ್ ರಾಷ್ಟ್ರೀಯ ನಾಯಕರು, ನಾನು ಹಳ್ಳಿ ನಾಯಕರಲ್ಲ. ಸರ್, ಈಗ 26 ನಿಗಮಗಳಲ್ಲಿ ಇವತ್ತು ಅವಧಿ ಮುಗಿದಿದೆ. 2 ವರ್ಷ ಅಥವಾ ಇನ್ನೊಂದು ಆದೇಶ ಬರುವವರೆಗೂ ಅಂತ ಹೇಳಿದೆ. ಇಂಥ ಆದೇಶ ಹೊರಡಿಸೋವರೆಗೂ ಅವ್ರ ಕೆಲಸ ಅವರು ಮಾಡ್ತಾರೆ. ಇದು ಪಕ್ಷದ ತೀರ್ಮಾನ. ನೋಡಿ, ಕನಕಪುರದಲ್ಲಿ ಕನಕೋತ್ಸವ ನಡೀತಾ ಇದೆ. ವಿನೂತನವಾದಂಥ ಕಾರ್ಯಕ್ರಮ ಪ್ರತಿ ವರ್ಷ ನಾವು ಹಮ್ಮಿಕೊಂಡಿದ್ದೀವಿ. 15 ಬಾರಿ ಇದು ಕನಕೋತ್ಸವ ನಡೆಸಿದ್ದೀವಿ. 15 ವರ್ಷದ ನಡೀತಾ ಇದೆ. ಸುಮಾರು 72,000 ಜನ ಹೆಣ್ಮಕ್ಳು. ಪಂಚ ಗ್ಯಾರಂಟಿ, ಮನೆಗೆ 5 ಗ್ಯಾರಂಟಿ,
ಅದ್ರ ಬಗ್ಗೆ ರಂಗೋಲಿಯನ್ನು ಬಿಟ್ಟಿದ್ದಾರೆ. ಈಗಾಗಲೇ 56,000 ಜನ ರಂಗೋಲಿ ಹಳ್ಳಿಗಳಲ್ಲಿ ಬಿಟ್ಟಿದ್ದಾರೆ. ಇನ್ನು 15-17 ಅರ್ಜಿ ಟೌನ್ಗಳಲ್ಲಿ ಬಿಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. 28ನೇ ತಾರೀಕು ಟೌನಲ್ಲಿ ಬಿಡ್ತಾ ಇದ್ದಾರೆ. ಮತ್ತು ಯಾವ ರೀತಿ ಈ ಗ್ಯಾರಂಟಿಯನ್ನು ಉಪಯೋಗ ಮಾಡಿಕೊಂಡಿದ್ದಾರೆ ಅಂತೇಳಿ ಜನರಿಗೆ ಜಾಗೃತಿಯನ್ನು ಮೂಡಿಸಬೇಕಾಗಿದೆ. ಅವರಿಗೆ ಮತ್ತೆ ನೆನಪು ಮಾಡಬೇಕು. ನಾನು ನಮ್ಮ ಎಲ್ಲ ತಾಲೂಕು ಮಟ್ಟದ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಿಗೆ, ಆ ಕಮಿಟಿ ಸದಸ್ಯರಿಗೆ, ಜಿಲ್ಲಾ ಮಟ್ಟದ ಅಧ್ಯಕ್ಷರಿಗೆ ನಾನು ಈ ಕನಕೋತ್ಸವ ಸಮಾರಂಭಕ್ಕೆ ಆಹ್ವಾನ ಮಾಡ್ತಾ ಇದ್ದೀನಿ. ಕನಕಪುರಕ್ಕೆ ನೀವೇ ನಿಮ್ಮ ವಾಹನ ಮಾಡಿಕೊಂಡು ನೀವೇ ಬರಬೇಕು. ಊಟ ಸಿಕ್ಕದೋ ಇಲ್ಲೋ ನೀವು ಬಂದು ಯಾವ ರೀತಿ ಈ ಕಾರ್ಯಕ್ರಮ ಅಲ್ಲಿ ಮಾಡಿದ್ದೀವಿ ಇದನ್ನು ನೀವು ನೋಡಬೇಕು. ಜನರ ಯಾವ ರೀತಿ ಉತ್ಸಾಹ ಇದೆ, ಏನು ಅವ್ರ ಭಾವನೆಯನ್ನು ರಂಗೋಲಿ ಮನೆ ಮುಂದೆ ರಂಗೋಲಿ ಬಿಡೋ ಮುಖಾಂತರ ವ್ಯಕ್ತಪಡಿಸಿದ್ದಾರೆ. ಇದು ನನ್ನ ಕರಡು ಅಷ್ಟು ನನಗೆ ಮನಸ್ಸಿಗೆ ನಿನ್ನೆ ಎಲ್ಲ ನಾನೇ ಖುದ್ದಾಗಿ ನಾನು ರಸ್ತೆಗಳಲ್ಲಿ ನಡೆದೆ. ಅವರ ಭಾವನೆ ಯಾವ ರೀತಿ ವ್ಯಕ್ತಪಡಿಸಿದ್ದಾರೆ. ಸೊ ಹಂಗೆ ನಾನು ಎಲ್ಲ ತಾಲೂಕಿನ ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಮತ್ತು ಸದಸ್ಯರಿಗೆ ನಾನು ಪಕ್ಷದ ಅಧ್ಯಕ್ಷನಾಗಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿ ನೀವು ಕನಕಪುರಕ್ಕೆ 28ನೇ ತಾರೀಕು ಟೌನಲ್ಲಿ ನಡೀತದೆ, ನೀವು ಬರಬೇಕು. ಅದಲ್ಲದೆ 31ನೇ ತಾರೀಕುವರೆಗೂ ಕೂಡ ಕನಕೋತ್ಸವ ಕಾರ್ಯಕ್ರಮ ವಿಭಿನ್ನವಾಗಿ ಗ್ರಾಮೀಣ ಪ್ರದೇಶದ ಯುವಕರಿಗೆ ಅವರ ಕ್ರೀಡೆಯಲ್ಲಿ, ಸಾಂಸ್ಕೃತಿಕವಾಗಿ, ಎಲ್ಲ ಶೈಕ್ಷಣಿಕವಾಗಿ ಪ್ರೋತ್ಸಾಹ ಕೊಡೋಕ್ಕೆ ನಾವು ಯಾವ ರೀತಿ ಕನಕಪುರದಲ್ಲಿ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಕನಕೋತ್ಸವ ಅಂತೇಳಿ ಅಂದ್ಕೊಂಡಿದ್ದೇನೆ. ಈ ವರ್ಷ ಚನ್ನಪಟ್ಟಣದಲ್ಲೂ ಪ್ರಾರಂಭ ಆಯಿತು, ರಾಮನಗರದಲ್ಲೂ ಪ್ರಾರಂಭ ಆಯಿತು, ಮಾಗಡಿಲೂ ಪ್ರಾರಂಭ ಆಯಿತು, ಕುಣಗಲ್ಲಲ್ಲೂ ಪ್ರಾರಂಭ ಆಯಿತು. ಸೊ ಭಾಳ ವಿಜೃಂಭಣೆಯಿಂದ ನಡೀತು. ದಯವಿಟ್ಟು ನನ್ನ ನಾಯಕರುಗಳಿಗೆ ಗ್ರಾಮೀಣ ಪ್ರದೇಶದ ಎಲ್ಲ ನಮ್ಮ ಪ್ರತಿನಿಧಿಗಳು ಬಂದು ನೋಡಬೇಕು. ಇದನ್ನು ಹಳ್ಳಿಗೆ ತೆಗೆದುಕೊಂಡು ಹೋಗಬೇಕು. ಮುಂದೊಂದು ದಿನದಲ್ಲಿ ಇದಕ್ಕೊಂದು ಹೊಸ ರೂಪವನ್ನು ನಾವು ಕೊಡ್ತಾ ಇದ್ದೀವಿ. ಒಂದು ಹೊಸ ಯೋಜನೆಯನ್ನು ಮಾಡಲಿಕ್ಕೆ ಈಗಾಗಲೇ ನಾವು ರೂಪ ಮಾಡ್ತಾ ಇದ್ದೀವಿ. ನೀವೆಲ್ಲ ಬಂದು ನೋಡಬೇಕು. ಮುಂದೆ ಇದನ್ನು ನಿಮ್ಮ ತಾಲೂಕಲ್ಲೂ ಕೂಡ ನೀವು ಅಳವಡಿಸಬೇಕಾದಂಥ ಕೆಲಸ. ಅದಕ್ಕೋಸ್ಕರ ಫಸ್ಟು ನೀವು ಬಂದು ಕಣ್ಣಲ್ಲೇ ನೋಡಿ, ಸೀಯಿಂಗ್ ಇಸ್ ಬಿಲೀವಿಂಗ್. ಅದಕ್ಕೆ ನೀವು ಬರಬೇಕು ಅಂತೇಳಿ ನಾನೆಲ್ಲರಿಗೂ ನಾನು ಮನವಿ ಮಾಡ್ತಾ ಇದ್ದೀನಿ. ಒಂದೊಂದು ತಿಂಗಳು, 2 ತಿಂಗಳು, 3 ತಿಂಗಳು ಕಲೆಕ್ಷನ್ ಬರಬೇಕಲ್ಲ. ಏನು ತೊಂದರೆ ಇಲ್ಲ. ಗೋ ಬ್ಯಾಕ್ ಗವರ್ನರ್ ಅಂತ ಹೇಳಿ ಶಾಸಕರೆಲ್ಲರೂ ಮಾತಾಡ್ತಾರೆ. ಈಗ ಬನ್ನಿ, ನೀವು ಫಸ್ಟು ಗೃಹಲಕ್ಷ್ಮಿ ಕೊಟ್ಟಿದ್ದೀವಿ, ನಾವು ಕೊಡ್ತಾ ಇದ್ದೀವಿ, ಬನ್ನಿ ಮಾತಾಡೋದು. ಸರ್, ಗೋ ಬ್ಯಾಕ್ ಗವರ್ನರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.